ಬೆಳಗ್ಗೆ ಸಮಯ. ರಶ್ಮಿ ಕಿಚನ್ನಲ್ಲಿ ಅಡುಗೆ ಕೆಲಸ ಎಲ್ಲ ಮಾಡ್ತಾ ಇರ್ತಾಳೆ. ಎಲ್ಲ ಕೆಲಸ ಆದಮೇಲೆ ಅಂತೂ ಬೆಳಗಿನ ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು. ಬೇಗ ಹೋಗಿ ಮಕ್ಕಳಿಗೆ ಎಬ್ಸಿ ರೆಡಿ ಮಾಡಿಬಿಡ್ತೀನಿ, ಇಲ್ಲಾಂದರೆ ಅವ್ರಿಗೆ ಸ್ಕೂಲಿಗೆ ಲೇಟ್ ಆಗಿಬಿಡುತ್ತೆ. ಆಮೇಲೆ ಅವರಪ್ಪ ನನ್ನ ಮೇಲೆ ಕೋಪ ಮಾಡ್ಕೋತಾರೆ. ರಶ್ಮಿ ಇಬ್ಬರು ಮಕ್ಕಳನ್ನು ಸ್ಕೂಲಿಗೆ ರೆಡಿ ಮಾಡ್ತಾಳೆ. ಅಮ್ಮ, ಇವತ್ತು ಸ್ಯಾಟರ್ಡೆ, ನಾವಿವತ್ತು ಸ್ಕೂಲಿಗೆ ಹೋಗಲ್ಲಮ್ಮ, ಮನೇಲೇ ಇರ್ತೀವಿ. ಹೇಗೂ ನಾಳೆನೂ ಸಂಡೇ ಅಲ್ವಾ, 2 ದಿನ ಮನೇಲಿದ್ದು ಮಂಡೆಯಿಂದ ಒಂದಿನೂ ಮಿಸ್ ಮಾಡಲ್ಲ, ಓಕೆನಾ? ಹೌದಮ್ಮ, ಪ್ಲೀಸ್ ಇವತ್ತು ಮನೇಲೇ ಇರ್ತೀವಿ. ಏನು ಬೇಕಾಗಿಲ್ಲ, ಸುಮ್ಮನೆ ಸ್ಕೂಲಿಗೆ ಹೊರಡಿ. ಮನೇಲಿದ್ದು ಮಾಡೋದೇನಿದೆ? ಸುಮ್ಮನೆ ಯಾಕೆ ಸ್ಕೂಲಿಗೆ ಚಕ್ಕರ್ ಹಾಕ್ತೀರಾ? ನಿಮ್ಮಮ್ಮ ನನ್ನನ್ನು ನೋಡಿದಿರ ತಾನೇ, ನಾನು ಎಷ್ಟು ಕಷ್ಟಪಡ್ತಾ ಇರ್ತೀನಿ, ಅದೇ ರೀತಿ ನೀವು ಕಷ್ಟಪಡಬೇಕು, ಕಷ್ಟಪಟ್ಟು ಓದಬೇಕು. ಈಗ ರಗಳೆ ಮಾಡಿದೆ, ಬೇಗ ತಿಂಡಿ ತಿಂದು ಸ್ಕೂಲಿಗೆ ಹೊರಡಿ. ನಡೀರಿ, ಅಲ್ಲಿ ನಿಮ್ಮಪ್ಪ ತಿಂಡಿ ಕಾಯ್ತಾ ಇದ್ದಾರೆ, ಬನ್ನಿ ನಿಮಗೂ ತಿಂಡಿ ಕೊಡ್ತೀನಿ. ಸರಿ ಅಮ್ಮ. ರಶ್ಮಿ ಎಲ್ಲರಿಗೂ ಬೇಗ ಬೇಗ ತಿಂಡಿ ಬಡಿಸ್ಬಿಟ್ಟು ಕಿಚನಿಗೆ ಬಂದು ಟೀ ಮಾಡಿಕೊಂಡು ಎಲ್ರಿಗೂ ತಗೊಂಡು ಹೊರಟಿರ್ತಾಳೆ. ಆಗ ಗಡಿಬಿಡಿಲಿ ಕೈಯಲ್ಲಿದ್ದಂಥ ಒಂದು ಗ್ಲಾಸ್ ಕೆಳಗಡೆ ಬಿದ್ದು ಒಡೆದು ಹೋಗುತ್ತೆ. ಈ ಮನೇಲಿ ಒಬ್ಬಳೇ ಎಲ್ಲ ಕೆಲಸ ಮಾಡಿ ಮಾಡಿ ನಂಗಂತೂ ಸಾಕಾಗಿ ಹೋಗುತ್ತೆ. ಕೆಲಸದ ಗಡಿಬಿಡಿಲಿ ಈ ಥರ ಎಡವಟ್ಟು ಬೇರೆ. ಈ ನನ್ನ ಮಸ್ನ ಒಬ್ಬ ಮದುವೆ ಆಗೋಕ್ಕೆ ರೆಡಿ ಇಲ್ಲ. ಸದ್ಯ ಮದುವೆ ಬೇಡ ಮದುವೆ ಬೇಡ ಅಂತಾನೆ. ಅವನಾದ್ರೂ ಮದುವೆ ಆಗಿ ಇನ್ನೊಬ್ಳು ಸೊಸೆ ಅಂತ ಬಂದಿದ್ರೆ ನನಗೊಂದು ಸ್ವಲ್ಪ ಸಹಾಯನಾದರೂ ಆಗ್ತಿತ್ತು. ಇನ್ನು ನನ್ನ ನಾದ್ನಿ ಮದುವೆ ಮಾಡಿಕೊಂಡು ಈ ಮನೆಯಿಂದ ಹೋಗಲ್ಲ ಅಂತಾಳೆ. ಅವಳು ಈಗಲೇ ಮದುವೆ ಬೇಡ ಅಂತಾಳೆ. ನನಗಂತೂ ಒಬ್ಬಳೇ ಎಲ್ಲ ಕೆಲಸ ಮಾಡಿ ಮಾಡಿ ಸಾಕಾಗಿ ಹೋಗುತ್ತೆ. ರಶ್ಮಿ ಎಲ್ಲರಿಗೂ ತಿಂಡಿ ಕೊಟ್ಬಿಟ್ಟು ಅಲ್ಲೇ ನಿಂತಿರ್ತಾಳೆ. ರಶ್ಮಿ, ಏನಮ್ಮ ಇದು? ಉಪ್ಪಿಟ್ಟಲ್ಲಿ ಸ್ವಲ್ಪನೂ ಉಪ್ಪನ್ನೋದೇ ಇಲ್ಲಲ್ಲಮ್ಮ, ಪೂರ್ತಿ ಸಪ್ಪೆ ಇದೆ, ತಿನ್ನೋಕ್ಕೆ ಆಗ್ತಿಲ್ಲ ಗೊತ್ತಾ? ಹೋಗ್ಲಿ ಬಿಡಮ್ಮ, ಏನೋ ಮಾಡಿದಾಳಲ್ಲ. ಅವಲಕ್ಕಿ ತಿನ್ನೋಡಮ್ಮ, ಅವಲಕ್ಕಿ ತುಂಬ ಚೆನ್ನಾಗಿ ಮಾಡಿದಾಳು ಅವಳು. ಅದಕ್ಕೆ ನನಗೆ ಇನ್ನೊಂದೆರಡು ಚಪಾತಿ ತಂದಾಕಿ. ಅದಕ್ಕೆ ಹಾಗೆ ನನಗೂ ಒಂದು ತಗೊಂಬನ್ನಿ. ಸರಿ, ತರ್ತೀನಿ. ಹೀಗೆ ಎಲ್ಲರೂ ತಿಂಡಿ ಮುಗಿಸಿ ಅವ್ರವ್ರ ಕೆಲಸಕ್ಕೆ ಹೋಗ್ತಾರೆ. ರಶ್ಮಿ ಎಲ್ಲರೂ ತಿಂದಿದ್ದ ಪಾತ್ರೆಗಳನ್ನೆಲ್ಲ ತೊಳಿಲಿಕ್ಕೆ ತಗೊಂಡು ಬರ್ತಾ ತನ್ನಷ್ಟಕ್ಕೆ ತಾನು ಮಾತಾಡ್ಕೊಳ್ತಾಳೆ. ಮನೆ ಕೆಲಸ ಎಲ್ಲ ನಾನು ಒಬ್ಬಳೇ ಮಾಡಬೇಕು. ಈ ಮನೇಲಿ ಯಾರಿಗೂ ನನಗೆ ಮನೆ ಕೆಲಸದಲ್ಲಿ ಸ್ವಲ್ಪ ಸಹಾಯ ಮಾಡಬೇಕು ಅಂತಾನೂ ಅನ್ಸಲ್ಲ. ದಿನ ಬೆಳಗ್ಗೆ ಈ ಮನೇಲಿ ಒಬ್ಬೊಬ್ರಿಗೆ ಒಂದೊಂದು ಥರ ತಿಂಡಿ ಹಾಕಬೇಕು. ಒಬ್ಬರು ಒಂದು ತಿಂದರೆ ಇನ್ನೊಬ್ರು ತಿನ್ನಲ್ಲ. ಅದನ್ನು ನನಗಂತೂ ಒಬ್ಬೊಬ್ರು ವೆರೈಟಿ ಮಾಡಿ ಮಾಡಿ ಸಾಕಾಗಿ ಹೋಗುತ್ತೆ. ಇನ್ನು ಮತ್ತೆ ಮಕ್ಕಳಿಗೆ ಒಂದು ಸ್ವಲ್ಪ ಬೆಳಿಗ್ಗೆ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋಕ್ಕಾದ್ರೂ ಹೆಲ್ಪ್ ಮಾಡ್ಬೋದು, ಅದನ್ನೂ ಮಾಡಲ್ಲ ಅಂತಾರೆ. ಈ ಎಲ್ಲ ಕೆಲಸದ ಮಧ್ಯೆ ಅದನ್ನು ನಾನೇ ಮಾಡಬೇಕು. ರಶ್ಮಿ ಪ್ರತಿದಿನ ಒಬ್ಬಳೇ ಎಲ್ಲ ಕೆಲಸನೂ ಮಾಡ್ತಿರ್ತಾಳೆ. ಇದೇ ರೀತಿ ಇರಿಟೇಟ್ ಆಗ್ತಿರ್ತಾಳೆ. ಎಷ್ಟೇ ಬೇಜಾರಾದರೂ ಎಲ್ಲ ಕೆಲಸ ಅವಳೊಬ್ಬಳೇ ಮಾಡಲೇಬೇಕಾಗಿರತ್ತೆ, ಬೇರೆ ಆಪ್ಷನ್ನೇ ಇರಲ್ಲ. ಒಂದಿನ ರಶ್ಮಿ ಫ್ರೀ ಮಾಡಿಕೊಂಡು ತಾಯಿಗೆ ಫೋನ್ ಮಾಡ್ತಾಳೆ. ರಶ್ಮಿ, ಮಗಳೇ ಆರಾಮಿದೆಯಾ? ಅಲ್ವೇ, ನಿನಗೆ ನಿಮ್ಮಮ್ಮನ ನೆನಪೇ ಆಗಲ್ವೇನೆ? ನಿಮ್ಮಮ್ಮನ ನೋಡಕ್ಕೆ ಬರ್ದೆ ನೀನು ಎಷ್ಟು ಸಮಯ ಆಯ್ತು ಹೇಳು? ಹೇಗೆ ಬರಲಿ ಹೇಳಮ್ಮ, ನನಗೂ ನಿನ್ನ ನೋಡಬೇಕು ಅಂತ ಆಸೆ ಇರಲ್ವಾ? ಆದರೆ ಏನು ಮಾಡೋದು, ಈಗ ಮನೆ ಕೆಲಸದ ಮಧ್ಯೆ ನನಗೆ ಟೈಮೇ ಸಿಗಲ್ಲ. ಅಂಥದ್ರಲ್ಲಿ ಅಲ್ಲಿಗೆ ಹೇಗೆ ಬರಲಿ ಹೇಳು? ಮನೆ ಕೆಲಸ ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ ಗೊತ್ತಾ? ಒಂದು ಫೋನ್ ಮಾಡೋಕ್ಕೆ ಕೂಡ ಟೈಮ್ ಸಿಗಲ್ಲ. ನಿನಗೆ ಗೊತ್ತಲ್ಲ, ಎಷ್ಟು ದಿನ ಆದಮೇಲೆ ನಾನು ನಿನಗೆ ಫೋನ್ ಮಾಡ್ತಾ ಇದ್ದೀನಿ. ನಮ್ಮತ್ತೆ ನನ್ನನ್ನು ಎಲ್ಲಿಗೂ ಕಳಿಸೋದು ಇಲ್ಲ. ಒಂದು ವೇಳೆ ನಾನು ಎಲ್ಲಾದರೂ ಹೋದರೆ ಇಲ್ಲಿ ಅವ್ರ ಮೇಲೆ ಎಲ್ಲ ಕೆಲಸ ಬೀಳುತ್ತೆ. ಮಗಳಿದ್ದಾಳೆ, ಆದರೆ ಅವಳು ಕೆಲಸ ಮಾಡಬೇಕಲ್ಲ. ಇದೆಲ್ಲ ಯೋಚನೆ ಮಾಡಿ ನನ್ನನ್ನು ಎಲ್ಲಿಗೂ ಕಳಿಸಲ್ಲ ಅವರು. ರಶ್ಮಿ, ನಿಮ್ಮ ಅತ್ತೆಗೊಂದು ಸ್ವಲ್ಪ ಅರ್ಥ ಮಾಡಿಸು. ನಮ್ಮ ಅಮ್ಮನೂ ಅಲ್ಲಿ ಒಬ್ಬರೇ ಇರ್ತಾರೆ, ಅವರಿಗೂ ಮಗಳು ಮೊಮ್ಮಕ್ಕಳನ್ನ ನೋಡಬೇಕು ಅಂತ ಆಸೆ ಇರುತ್ತೆ ಅಂತ ಹೇಳು, ಅರ್ಥ ಮಾಡಿಸು. ಇನ್ನೇನು ಮಕ್ಕಳಿಗೆ ಸ್ಕೂಲಿಗೆ ರಜಾನೂ ಬಂತಲ್ವಾ, ಅತ್ತೆನ ಒಪ್ಪಿಸಿ ಮಕ್ಕಳನ್ನ ಕರ್ಕೊಂಡು ಇಲ್ಲಿಗೆ ಬಾ ಒಂದು ಸ್ವಲ್ಪ ದಿನ. ಇಲ್ಲಿಗೆ ಬಂದರೆ ನಿನಗೂ ಒಂದು ಸ್ವಲ್ಪ ರೆಸ್ಟ್ ಸಿಕ್ಕಾಗುತ್ತೆ. ಹೌದಮ್ಮ, ಮಕ್ಕಳಿಗೆ ಸ್ಕೂಲಿಗೆ ರಜಾ ಏನೋ ಬಂತು. ಸರಿಮ್ಮ, ನಾನು ಅತ್ತೆ ಹತ್ರ ಮಾತಾಡಿ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಬರ್ತೀನಿ. ರಶ್ಮಿ ಕಾಲ್ ಕಟ್ ಮಾಡ್ತಾಳೆ. ಅವಳಿಗೆ ತಾನು ಆರಾಮಾಗಿ ತವ್ರ ಮನೆಗೆ ಹೋಗಿ ರೆಸ್ಟ್ ಮಾಡೋದನ್ನ ನೆನೆಸ್ಕೊಂಡೇ ತುಂಬ ಖುಷಿ ಆಗ್ತಾ ಇರುತ್ತೆ. ಮಾರನೇ ದಿನ ರಶ್ಮಿ ಅತ್ತೆ ಹತ್ರ ಇದ್ರ ಬಗ್ಗೆ ಮಾತಾಡೋಕ್ಕೆ ಅಂತ ಹೋಗ್ತಾಳೆ. ಅಷ್ಟೊತ್ತಿಗೆ ಅತ್ತೆ ಮತ್ತೆ ನಾದ್ನಿ ಇಬ್ಬರು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇರ್ತಾರೆ. ಅತ್ತೆ, ಏನಿದು ಇಬ್ರು ಸೇರ್ಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಿದ್ದೀರಾ? ಇಬ್ರು ಎಲ್ಲಾದ್ರೂ ಹೊರಟಿದ್ದೀರಾ? ನಾನಲ್ಲಮ್ಮ, ಸ್ನೇಹ ಹೋಗ್ತಾ ಇದ್ದಾಳೆ. ಅದು ಅವಳು ಕಾಲೇಜಲ್ಲೇನೋ 2 ತಿಂಗಳು ಇಂಟರ್ನ್ಶಿಪ್ ಇದೆ ಅಂತೆ, ಅದಕ್ಕೆ ಅವಳು ಬೆಂಗಳೂರು ಹೋಗ್ತಾ ಇದ್ದಾಳೆ. ಅದಕ್ಕೆ ಇನ್ನೊಂದು 2 ತಿಂಗಳು ನಾನಿರಲ್ಲ, ನೀವೊಬ್ಬರೇ ಮನೆಯೆಲ್ಲ ಮ್ಯಾನೇಜ್ ಮಾಡಬೇಕಾಗುತ್ತೆ. ದಿನ ಏನು ಇವಳೊಬ್ಬಳೇ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮನೆಯೆಲ್ಲ ಒಬ್ಬಳೇ ನಿಭಾಯಿಸ್ತಿದ್ಲೇನೋ ಅನ್ನೋ ಥರ ಹೇಳ್ತಾಳೆ. ತಾನು ಟೀ ಕುಡಿದಿದ್ದು ಒಂದು ಲೋಟ ತೊಳೆಯಲ್ಲ, ಆ ಕಡೆಯಿಂದ ಕಡ್ಡಿ ಎತ್ತಿ ಈ ಕಡೆ ಇಡಲ್ಲ ಅಂಥವಳು ನಾನಿರಲ್ಲ, ನೀವೊಬ್ಬರೇ ಮನೆ ನಿಭಾಯಿಸ್ಬೇಕು ಅಂತ ನನಗೆ ಹೇಳ್ತಿದ್ದಾಳೆ. ಸ್ನೇಹ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು 2 ತಿಂಗಳು ಮಟ್ಟಿಗೆ ಬೆಂಗಳೂರಿಗೆ ಹೋಗ್ತಾಳೆ. ಕೆಲವು ದಿನಗಳು ಕಳೆಯುತ್ತೆ, ಮಕ್ಕಳಿಗೆ ಸ್ಕೂಲಿಗೆ ರಜಾ ಕೂಡ ಶುರುವಾಗುತ್ತೆ. ಅತ್ತೆ, ಅಮ್ಮ ಫೋನ್ ಮಾಡಿದ್ರು. ಅವರು ನಿನ್ನನ್ನು ಮಕ್ಕಳನ್ನೆಲ್ಲ ನೋಡಬೇಕು ಅಂತ ಅನಿಸ್ತಿದೆ, ತುಂಬ ನೆನಪಾಗ್ತಿದೆ. ಹೇಗೂ ಮಕ್ಕಳಿಗೂ ರಜಾ ಬಂತಲ್ಲ, ಒಂದು ಸ್ವಲ್ಪ ದಿನ ಇಲ್ಲಿ ಬಂದು ಇದ್ದು ಹೋಗು ಅಂತ ಹೇಳ್ತಾಯಿದ್ರು. ಇನ್ನೇನು ಮಕ್ಕಳಿಗೂ ರಜೆ ಶುರುವಾಯ್ತಲ್ಲ ಅತ್ತೆ, ನಾನು ಒಂದು ಸ್ವಲ್ಪ ದಿನದ ಮಟ್ಟಿಗೆ ನನ್ನ ತವ್ರ ಮನೆಗೆ ಹೋಗಿ ಬರಲ್ಲ. ಏನು ಹೇಳ್ತಿದ್ಯಾ ರಶ್ಮಿ? ನೀನು ಒಂದಷ್ಟು ದಿನ ತವ್ರ ಮನೆಗೆ ಹೋಗಿ ಕುತ್ಕೊಂಡ್ರೆ ಇಲ್ಲಿ ಕಥೆ ಏನು? ಸ್ನೇಹ ಕೂಡ ಇಲ್ಲ, ಅವಳು ಇನ್ನೊಂದು 2 ತಿಂಗಳು ಬರೋದಿಲ್ಲ. ಅತ್ತೆ,
ನೀವಿರ್ತೀರಲ್ಲ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಹೇಗೋ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿ ನಾನು ಒಂದು ಸ್ವಲ್ಪ ದಿನ ಇದ್ದು ಬರ್ತೀನಿ. ತುಂಬ ಏನು ಲೇಟ್ ಮಾಡಲ್ಲ, ಬೇಗ ಬರ್ತೀನಿ. ಇಲ್ಲಮ್ಮ ರಶ್ಮಿ, ನನಗಾಗಲ್ಲ. ಮೊದಲೇನೋ ಮಾಡ್ತಿದ್ದೆ, ಆದರೆ ಈಗ ನನಗೆ ಅತಿ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲಮ್ಮ. ಅಂಥದ್ರಲ್ಲಿ ಇಡೀ ಮನೆ ನಿಭಾಯಿಸೋದಂತೂ ನನ್ನಿಂದ ಆಗೋದೇ ಇಲ್ಲ. ಅದರಲ್ಲೂ ನಿಮ್ಮ ಮಾವಂಗೂ ಈಗ ಅವಾಗವಾಗ ಹುಷಾರಿರಲ್ಲ, ಅವ್ರ ಕಡೆನೂ ಜಾಸ್ತಿ ಗಮನ ಕೊಡಬೇಕಾಗುತ್ತೆ. ಒಬ್ಳೆ ಏನು ಅಂತ ಮಾಡಲಿ ಹೇಳು? ಇದನ್ನೆಲ್ಲ ಕೇಳಿ ರಶ್ಮಿ ಸುಮ್ಮನಾಗ್ಬಿಡ್ತಾಳೆ. ಒಂದೆರಡು ದಿನ ಆದಮೇಲೆ ರಶ್ಮಿ ಮತ್ತೆ ಮನೆಯವ್ರ ಹತ್ರ ಇದ್ರ ಬಗ್ಗೆನೇ ಮಾತಾಡ್ತಾಳೆ. ಮಾವ, ಅಮ್ಮ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಇದ್ದು ಹೋಗಂತೆ ಅಂತ ನನ್ನನ್ನು ಮಕ್ಕಳನ್ನ ತುಂಬ ಕರೀತಾ ಇದ್ರು. ಅವರು ಒಬ್ಬರೇ ಇರ್ತಾರಲ್ವಾ, ಪಾಪ ಬೇಜಾರು ಅವರಿಗೆ. ತುಂಬ ನೆನಪಾಗ್ತಾ ಇದೆಯಾ ಅಂತ ಬೇಜಾರು ಮಾಡ್ಕೊಳ್ತಾ ಇದ್ರು. ಅದೇನೋ ಸರಿ ನಮ್ಮ ರಶ್ಮಿ, ಆದರೆ ನೀನು ತವ್ರ ಮನೆಗೆ ಹೊರಟೋದ್ರೆ ಇಲ್ಲಿ ಸಮಸ್ಯೆ ಆಗುತ್ತಲ್ಲ. ನಿಮ್ಮ ಮತ್ತೆ ಒಬ್ಳೆ ಹೇಗೆಲ್ಲ ನಿಭಾಯಿಸ್ತಾಳೆ ಹೇಳು? ಅವಳಿಗೆ ಇವಾಗ ಕಷ್ಟ ಆಗುತ್ತೆ. ಇದನ್ನೇ ನಾನು ಇವಳಿಗೆ ಎಷ್ಟು ಸಲ ಹೇಳಿದ್ದೀನಿ ರೀ, ಆದರೆ ಇವಳು ಅರ್ಥನೇ ಮಾಡ್ಕೊಳ್ತಿಲ್ಲ. ಅಲ್ಲ, ರಶ್ಮಿ ತವ್ರ ಮನೆಗೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತಾದರೆ ಅವ್ರ ಅಮ್ಮ ಅಂತೂ ಇಲ್ಲಿಗೆ ಬರ್ಬೋದಲ್ಲ. ಅವರೇ ಇಲ್ಲಿ ಬಂದು ಒಂದು ಸ್ವಲ್ಪ ದಿನ ಇದ್ದು ಹೋಗಲಿ. ಇದರಿಂದ ರಶ್ಮಿ ಇಲ್ಲಿಂದ ಹೋಗೋ ಅವಶ್ಯಕತೆನೂ ಇಲ್ಲ, ಹಾಗೆ ಅವಳ ತಾಯಿ ಜೊತೆ ಸಮಯ ಕಳೆದ ಹಾಗೂ ಆಗುತ್ತೆ. ನಾನು ನನ್ನ ತವ್ರ ಮನೆಗೆ ಹೋಗಿ ಒಂದು ಸ್ವಲ್ಪ ದಿನ ಆರಾಮಾಗಿ ಇದ್ದು ಬರೋಣ ಅಂತ ಪ್ಲಾನ್ ಮಾಡ್ತಿದ್ರೆ ಇವರೊಬ್ರು ಅಮ್ಮನ್ನೇ ಇಲ್ಲಿ ಕರ್ಸಕ್ಕೆ ಹೇಳ್ತಾ ಇದ್ದಾರೆ. ಹಾಂ, ಇದಪ್ಪ ಐಡಿಯಾ ಅಂದರೆ. ಹೌದೇ ರಶ್ಮಿ, ನೀನು ಹಾಗೆ ಮಾಡು, ನಿಮ್ಮಮ್ಮನೇ ಇಲ್ಲಿ ಕರೆಸ್ಬಿಡು. ಸರಿ ಅತ್ತೆ, ಅಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ. ರಶ್ಮಿ ತಾಯಿ ಫೋನ್ ಮಾಡಿ ಅವಳಿಗೆ ಇಲ್ಲಿಗೆ ಬರಕ್ಕೆ ಹೇಳ್ತಾಳೆ. ಒಂದೆರಡು ದಿನದಲ್ಲೇ ರಶ್ಮಿ ತಾಯಿ ಬರ್ತಾಳೆ. ಬಂದವಳೆ ಮಗಳು ಒಬ್ಳೆ ಇಡೀ ದಿನ ಪುರ್ಸೋತಿಲ್ದೆ ಮನೆ ಕೆಲಸನೆಲ್ಲ ಒಬ್ಳೆ ಮಾಡೋದನ್ನ ಗಮನಿಸ್ತಾಳೆ. ನನ್ನ ಮಗಳು ಪಾಪ ಎಷ್ಟು ಕಷ್ಟಪಡ್ತಿದ್ದಾಳೆ, ಒಬ್ಳೇ ಎಲ್ಲ ಕೆಲಸ ಮಾಡ್ತಾಳೆ. ನಾನು ಅವಳಿಗೆ ಮನೆ ಕೆಲಸದಲ್ಲಿ ಸ್ವಲ್ಪ ಸಹಾಯ ಮಾಡಬೇಕು. ಅಮ್ಮ, ಒಂದು ಸ್ವಲ್ಪ ಪಾತ್ರೆ ಇದೆ, ಅದನ್ನು ತೊಳೆದ್ಬಿಟ್ಟು ಆಮೇಲೆ ನಾನು ಎಲ್ಲರಿಗೂ ಊಟ ಬಡಿಸ್ತೀನಿ. ನಿನಗೂ ಆಮೇಲೆ ಬಡಿಸ್ತೀನಿ, ಅಡ್ಡಿಲ್ಲಲ್ಲ? ಅಯ್ಯೋ ಪರವಾಗಿಲ್ಲ ಮಗಳೇ, ಒಂದು ಕೆಲಸ ಮಾಡು, ನಾನು ಪಾತ್ರೆ ತೊಳಿತೀನಿ, ನೀನೆಲ್ರಿಗೂ ಊಟ ಬಡ್ಸಕ್ಕೆ ರೆಡಿ ಮಾಡಾಯ್ತಾ? ಹೌದಾ, ಸರಿ ಆಯ್ತಮ್ಮ. ರಶ್ಮಿಗೆ ತುಂಬ ಖುಷಿ ಆಗುತ್ತೆ. ರಶ್ಮಿ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗಿ ಎದ್ದು ಬರ್ತಾಳೆ. ಅಡುಗೆ ಮನೆಗೆ ಬಂದು ನೋಡ್ತಾಳೆ, ಅವಳ ತಾಯಿ ಒಬ್ಳೆ ಎಲ್ಲ ಅಡುಗೆ ಕೆಲಸನೂ ಮಾಡಿ ಮುಗಿಸಿರ್ತಾಳೆ. ಅಮ್ಮ, ನೀನೊಬ್ಳೆ ಎಲ್ಲ ಅಡುಗೆನೂ ಮಾಡಿದ್ಯಾ? ಹ್ಞೂನಮ್ಮ, ನಾನು ಒಂದು ಸ್ವಲ್ಪ ಇದೆಲ್ಲ ಮಾಡಿದ್ರೆ ನಿನಗೆ ಸಹಾಯ ಆಗುತ್ತೆ ಅಂತ ಮಾಡಿದೆ. ನಾನಿಲ್ಲಿ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಇಡೀ ದಿನ ಒಬ್ಬಳೇ ಎಲ್ಲ ಕೆಲಸ ಮಾಡ್ತೀಯ, ಒಂದು ಸ್ವಲ್ಪನೂ ಪುರ್ಸೋತಿರಲ್ಲ ನಿನಗೆ. ಅಪ್ಪ, ಅಮ್ಮ ಬಂದಿದ್ರಿಂದ ನನಗೆ ಕೆಲಸದಲ್ಲಿ ಒಂದು ಸ್ವಲ್ಪ ಆರಾಮ್ ಸಿಕ್ಕಾಗಾಯ್ತು. ತಾಯಿ ಬಂದಮೇಲೆ ರಶ್ಮಿಗೆ ತುಂಬಾ ಆರಾಮ್ ಅನ್ಸೋಕ್ಕೆ ಶುರುವಾಗಿರುತ್ತೆ. ಅಡುಗೆ ಕೆಲಸದಿಂದ ಹಿಡಿದು ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋವರೆಗೂ ರಶ್ಮಿ ತಾಯಿ ಅವಳಿಗೆ ತುಂಬಾ ಸಹಾಯ ಮಾಡ್ತಿರ್ತಾಳೆ. ರಶ್ಮಿಗೀಗ ಇದೆಲ್ಲ ತುಂಬ ಅಭ್ಯಾಸ ಆಗಿ ಹೋಗ್ಬಿಟ್ಟಿರುತ್ತೆ. ಒಂದಿನ ಬೆಳಗ್ಗೆ ರಶ್ಮಿ ತಾಯಿ ಹೇಳೋದು ಸ್ವಲ್ಪ ಲೇಟ್ ಆಗುತ್ತೆ. ಅಮ್ಮ, ಆರಾಮಿದೆಯಾ ತಾನೇ? ಇವತ್ತು ನೀನು ತಿಂಡಿ ಕಾಫಿ ಏನು ಇನ್ನೂ ರೆಡಿ ಮಾಡಿರಲಿಲ್ವಲ್ಲ, ಅದಕ್ಕೆ ನಿಂಗೆ ಎಲ್ಲಿ ಹುಷಾರಿಲ್ವೇನೋ ಅಂತ ಅಂದ್ಕೊಂಡೆ. ಇಲ್ಲಮ್ಮ, ಯಾಕೋ ಇವತ್ತು ಬೇಗ ಎಚ್ಚರೇ ಆಗಲಿಲ್ಲ. ಆರಾಮಿದ್ದೀನಿ, ಆರಾಮಿಲ್ಲ ಅಂತೇನಿಲ್ಲ. ನಡಿ, ಅಡುಗೆ ಕೆಲಸ ಎಲ್ಲ ಮಾಡೋಣ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ರಶ್ಮಿ ತಾಯಿ ಎದ್ದು ಬಂದು ಬೆಳಗಿನ ತಿಂಡಿ ಕಾಫಿ ಎಲ್ಲ ರೆಡಿ ಮಾಡೋಕ್ಕೆ ಶುರು ಮಾಡ್ತಾಳೆ. ಈಗೀಗ ರಶ್ಮಿಗೆ ಮನೆ ಕೆಲಸ ಎಲ್ಲ ತನ್ನ ತಾಯಿಯ ಜವಾಬ್ದಾರಿ ಕೂಡ ಅಂತ ಅನ್ಸೋಕ್ ಶುರುವಾಗಿರುತ್ತೆ. ಒಂದಿನ ಅವಳು ತನ್ನ ತಾಯಿ ಹತ್ರ ಹೇಳ್ತಾಳೆ, ಅಮ್ಮ, ಪಾತ್ರೆ ತೊಳೆಯೋದು ತುಂಬ ಇದೆ, ಒಂದು ಕೆಲಸ ಮಾಡು, ನೀನೇನು ಪಾತ್ರೆ ಅಂತ ತೊಳೆಯೋಕೆ ಹೋಗ್ಬೇಡ, ನಾನು ತೊಳಿತೀನಿ. ನೀನು ಕಸ ಗುಡಿಸಿನೆಲ್ಲ ಒರೆಸಿ ಒಂದು ಸ್ವಲ್ಪ ಮೇಲೆ ಧೂಳು ಗೀಳೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಡು. ರಶ್ಮಿ ತಾಯಿಗೆ ಏನೋ ಒಂಥರ ಅನಿಸುತ್ತೆ, ಆದರೆ ಅವಳು ಮಗಳಿಗೆ ಏನಂತ ತಾನೇ ಹೇಳ್ತಾಳೆ, ಹಾಗಾಗಿ ಸುಮ್ಮನಾಗ್ಬಿಡ್ತಾಳೆ. ಸರಿ ಆಯ್ತಮ್ಮ. ರಶ್ಮಿ ಈಗೀಗ ಬೆಳಿಗ್ಗೆ ತುಂಬ ತಡವಾಗಿ ಹೇಳ್ತಿರ್ತಾಳೆ. ಹೇಗೂ ಅವಳ ತಾಯಿ ಎಲ್ಲ ಕೆಲಸ ಮಾಡ್ತಾ ಇರ್ತಾಳಲ್ವಾ, ಅವಳೇ ಮಾಡ್ಕೊಳ್ಳಿ ಅಂತ ಹೇಳಿ ಇವಳು ಲೇಟಾಗಿ ಹೇಳ್ತಾ ಇರ್ತಾಳೆ. ಪ್ರತಿದಿನ ಹೀಗೆ ನಡೆಯೋಕೆ ಶುರುವಾಗಿರುತ್ತೆ. ರಶ್ಮಿ ತಾಯಿ ಬೆಳಗ್ಗೆ ಬೇಗ ಎದ್ದು ಕಿಚನ್ ಕೆಲಸ, ಮಕ್ಕಳಿಗೆ ರೆಡಿ ಮಾಡೋದು, ಮನೆ ಕೆಲಸ ಎಲ್ಲ ಮಾಡ್ತಿರ್ತಾಳೆ. ರಶ್ಮಿ ಮೊದಲಿನ ಥರ ಬೇಗ ಹೇಳೋದು, ಹರಿಬರಿಯಲ್ಲಿ ಕೆಲಸ ಮಾಡೋದು ಇದ್ಯಾವುದೂ ಇಲ್ಲದೆ ಆರಾಮಾಗಿ ಮಲ್ಕೊಳ್ತಾ ಇರ್ತಾಳೆ. ಅವಳಿಗೆ ಹೇಗೆ ಅನಿಸ್ತಿರುತ್ತೆ ಅಂದರೆ, ಹೇಗೋ ಅಮ್ಮ ಮನೇಲಿದ್ದಾಳೆ, ಎಲ್ಲ ಅವಳೇ ಮಾಡ್ಕೊಳ್ತಾಳೆ, ನಾನು ಒಂದು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡಬೇಕು, ಇದಷ್ಟೇ ಅವಳ ತಲೆಯಲ್ಲಿರುತ್ತೆ. ಒಂದಿನ ರಶ್ಮಿ ಅವಳ ಅತ್ತೆ ಅವಳ ತಾಯಿ ಮಾತಾಡ್ತಾ ಕೂತಿರ್ತಾರೆ. ಬಿಗ್ರೆ, ನೀವು ಇಲ್ಲಿಗೆ ಬಂದು ಒಂದು 15-20 ದಿನಗಳೇ ಆಗ್ತಾ ಬಂತಲ್ಲ, ಇಷ್ಟು ದಿನ ಕಳೆದಿದ್ದು ನೋಡಿ ಗೊತ್ತೇ ಆಗಿಲ್ಲ. ಒಳ್ಳೇದೇ ಅಲ್ವಾ ಅತ್ತೆ, ಅಮ್ಮನೂ ಅಲ್ಲೂ ಒಬ್ಬರೇ ಇರ್ತಾರೆ, ಪಾಪ ಬೇಜಾರಾಗುತ್ತೆ. ಇಲ್ಲಿ ಎಲ್ಲರ ಜೊತೆ ಇರೋದ್ರಿಂದ ಅವ್ರಿಗೂ ಖುಷಿಯಾಗಿರುತ್ತೆ. ಅದರಲ್ಲೂ ಮನೆ ಕೆಲಸದಲ್ಲೂ ಅಮ್ಮ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಹಾಗಾಗಿ ನನಗೂ ಒಂದು ಸ್ವಲ್ಪ ಆರಾಮ್ ಅನಿಸುತ್ತೆ. ಏನು, ಮನೆ ಕೆಲಸದಲ್ಲಿ ನಾನು ಸ್ವಲ್ಪ ಸಹಾಯ ಮಾಡ್ತೀನಿ? ನಾನು ಈ ಮನೆಗೆ ಬಂದಾಗಿಂದ ಪೂರ್ತಿ ಮನೆ ಕೆಲಸ ನಾನು ಒಬ್ಬಳೇ ಮಾಡ್ತಾ ಇದ್ದೀನಿ. ಇವಳು ನೋಡಿದ್ರೆ ಮನೆ ಕೆಲಸದಲ್ಲಿ ಸ್ವಲ್ಪ ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಅದು ಅಲ್ಲದೆ ಇವ್ರ ಅತ್ತೆ ಬೇರೆ ನಾನು ಇಲ್ಲಿಗೆ ಬಂದು 15-20 ದಿನ ಆಗ್ತಾ ಬಂತು ಅಂತ ನೆನಪು ಮಾಡ್ತಾ ಇದ್ದಾರೆ. ರಶ್ಮಿ ತಾಯಿಗೆ ಇದೆಲ್ಲದರಿಂದ ತುಂಬ ಬೇಜಾರು ಅನಿಸುತ್ತೆ. ಅವಳಿಗೆ ಈಗೀಗ ತಾನು ಈ ಮನೆಗೆ ನೆಂಟರಾಗಲ್ಲ, ಒಂಥರ ಮನೆ ಕೆಲಸದವಳಾಗಿದ್ದೀನೇನೋ ಅಂತ ಅನ್ಸೋಕೆ ಶುರುವಾಗಿರುತ್ತೆ.
ರಶ್ಮಿ, ನಾಳೆ ನಾನು ಊರಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಮ್ಮ. ನಾನು ಇಲ್ಲಿಗೆ ಬಂದು ಸುಮಾರು ದಿನನೇ ಆಯಿತು. ನಿನ್ನ ಜೊತೆ, ಮೊಮ್ಮಕ್ಕಳ ಜೊತೆ, ಎಲ್ಲರ ಜೊತೆ ಸಮಯ ಕಳೆದೆ. ಇನ್ನೂ ಜಾಸ್ತಿ ದಿನ ಏನಿರೋದಮ್ಮ. ಹಾಗಾಗಿ ನಾಳೆನೇ ವಾಪಸ್ ಊರಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಅಲ್ಲೂ ಕೆಲ್ಸಗಳಿರುತ್ತಲ್ಲ. ಅಯ್ಯೋ, ಅಮ್ಮ ಏನಾದರೂ ಊರಿಗೆ ಹೊರಟೋಗ್ಬಿಟ್ರೆ ನಾನು ಒಬ್ಬಳೇ ಮೊದಲಿನ ಥರ ಮನೆ ಕೆಲಸ ಎಲ್ಲ ಮಾಡ್ಕೋಬೇಕಾಗುತ್ತೆ. ಅಮ್ಮ ಬಂದಾಗಿಂದ ನನಗೆಷ್ಟು ಆರಾಮಾಗಿತ್ತು. ಇನ್ನು ಮನೆ ಕೆಲಸ ಎಲ್ಲ ಎಷ್ಟೊಂದು ಬಾಕಿ ಇದೆ. ಬೆಡ್ಶೀಟ್ ಎಲ್ಲ ವಾಶ್ ಮಾಡಬೇಕು, ಕಾಟನ್ ಎಲ್ಲ ವಾಶ್ ಮಾಡಬೇಕು, ಡೀಪ್ ಕ್ಲೀನ್ ಮಾಡಬೇಕು. ಅದು ಅಲ್ಲದೆ ಮಕ್ಕಳು ಸ್ಕೂಲ್ ಬೇರೆ ಶುರುವಾಗ್ತಾ ಇದೆ. ಇಲ್ಲ ಇಲ್ಲ, ಅಮ್ಮನ ಈಗಂತೂ ಕಳಿಸ್ಬಾರ್ದು. ಅಮ್ಮ ಇಷ್ಟು ದಿನ ಇದ್ದು ನೀನೀಗ ಊರಿಗೆ ಹೋಗ್ಬಿಟ್ರೆ ಇಷ್ಟು ಜನ ಇದ್ರೂ ನನಗೆ ಮನೆಯೆಲ್ಲ ಖಾಲಿ ಖಾಲಿ ಅಂತ ಅನಿಸುತ್ತೆ. ಅದು ಅಲ್ಲದೆ ನನ್ನ ಮಕ್ಕಳು ಅಷ್ಟೇ ನಿನಗೆ ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ. ಈಗ ನೀನು ಸಡನ್ನಾಗಿ ಊರಿಗೆ ಹೋಗ್ತೀನಿ ಅಂದರೆ ಅವ್ರಿಗೆ ಎಷ್ಟು ಬೇಜಾರಾಗಲ್ಲ. ನೀನು ಇನ್ನೊಂದು ಸ್ವಲ್ಪ ದಿನ ಇದ್ದು ಹೋಗಮ್ಮ. ಆಮೇಲಾದ್ರೆ ಅವರು ಸ್ಕೂಲಿಗೆ ಹೋಗ್ತಾರೆ, ಅವ್ರಿಗೂ ಅಷ್ಟೊಂದೇನು ಅನಿಸಲ್ಲ. ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತೀನಮ್ಮ. ಪ್ಲೀಸ್ಮ, ಇನ್ನು ಸ್ವಲ್ಪ ದಿನ ಇದ್ದು ಹೋಗು. ಪಾಪ ನನ್ನ ಮಗಳು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ. ಅವಳಿಗೆ ನನ್ನನ್ನು ಇಲ್ಲಿಂದ ಕಳಿಸೋದೇ ಇಷ್ಟ ಇಲ್ಲ. ಸುಮ್ಮನೆ ನಾನು ಏನೇನೋ ಯೋಚನೆ ಮಾಡ್ತಿದ್ದೆ. ಛೇ, ಆಗ್ಲಮ್ಮ ರಶ್ಮಿ, ನಾನು ಇನ್ನು ಸ್ವಲ್ಪ ದಿನ ಇದ್ದು ಹೋಗಬೇಕು ಅಂತ ನಿನಗೆ ಅಷ್ಟೊಂದು ಆಸೆ ಇತ್ತಂದರೆ ಆಯ್ತು ಬಿಡು, ನಾನು ಇನ್ನೊಂದು ಸ್ವಲ್ಪ ದಿನ ಇದ್ದು ಹೋಗ್ತೀನಿ. ಹೀಗೆ ಹೇಳಿ ತಾಯಿ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ರಶ್ಮಿ ಅವಳಿಗೆ ಹೇಳ್ತಾಳೆ, ಅಮ್ಮ ಇಷ್ಟು ಬೇಗ ಏನು ಮಲ್ಗಕ್ಕೆ ಹೋಗ್ತಿದ್ಯಾ? ಈಗಿನ್ನೂ ಊಟ ಆಗಿದೆ. ಊಟ ಆದ ತಕ್ಷಣನೇ ಮಲ್ಕೋಬಾರ್ದಲ್ವಾ? ಹಾಗಾಗಿ ನೀನೊಂದು ಕೆಲಸ ಮಾಡು, ಫ್ರಿಜ್ಜಲ್ಲಿ ಹಾಲಿದೆ, ಅದನ್ನು ಬಿಸಿ ಮಾಡಿ ಎಲ್ಲರಿಗೂ ಒಂದೊಂದು ಲೋಟದಲ್ಲಿ ಹಾಕ್ಕೊಡಮ್ಮ. ನಮ್ಮ ಮನೇಲಿ ಎಲ್ರಿಗೂ ರಾತ್ರಿ ಮಲ್ಗೋವಾಗ ಬಿಸಿ ಹಾಲು ಕುಡಿದು ಮಲ್ಗೋ ಅಭ್ಯಾಸ ಇದೆ. ಆಯ್ತಮ್ಮ, ಹಾಗೆ ಮಾಡ್ತೀನಿ. ಹಾಗೆ ಅಮ್ಮ, ನಾಳೆ ಬೆಳಿಗ್ಗೆ ತಿಂಡಿಗೆ ಪೂರಿ ಸಾಗು ಮಾಡು. ನಮ್ಮ ಮನೇಲಿ ಎಲ್ಲರಿಗೂ ಪೂರಿ ಸಾಗು ಅಂದರೆ ತುಂಬ ಇಷ್ಟ. ಸರಿನಮ್ಮ. ರಶ್ಮಿ ತಾಯಿಗೆ ಈಗೀಗ ತಾನು ಈ ಮನೇಲಿ ಮಗಳು, ಮೊಮ್ಮಕ್ಕಳು ಎಲ್ಲರ ಜೊತೆ ಸಮಯ ಕಳಿಯಕ್ಕೆ ಬಂದಿದ್ದೀನೋ ಅಥವಾ ಈ ಮನೇಲಿ ಕೆಲಸ ಮಾಡಕ್ಕೆ ಬಂದಿದ್ದೀನೋ ಅಂತ ಅನ್ಸೋಕೆ ಶುರುವಾಗಿರುತ್ತೆ. ಅವಳು ಎಲ್ಲ ಕೆಲಸ ಮುಗಿಸಿ ಹೋಗಿ ಮಲ್ಗೋಷ್ಟೊತ್ತಿಗೆ ಮಧ್ಯರಾತ್ರಿ ಆಗಿರುತ್ತೆ. ಇಡೀ ದಿನ ಮನೆ ಕೆಲಸ ಎಲ್ಲ ಮಾಡಿ ಮಾಡಿ ಅವಳಿಗೆ ತುಂಬಾನೇ ಸುಸ್ತು ಅನ್ಸಿರುತ್ತೆ. ಅಬ್ಬಾ ದೇವ್ರೆ, ಮೈ ಕೈ ಎಲ್ಲ ಹಣ್ಣಾದಂಗೆ ಅನಿಸ್ತಿದೆ. ಸೊಂಟ ನೋವು, ಕಾಲು ನೋವು, ಪೂರ್ತಿ ಬಾಡಿನೇ ನೋವು ಅಂತ ಅನಿಸ್ತಿದೆ. ಭಾಳ ಸುಸ್ತಾಗ್ತಿದ್ಯಪ್ಪ. ಇಲ್ಲಿ ಮಾಡೋಷ್ಟು ಕೆಲಸ ನಾನು ಊರಲ್ಲಿ ನಮ್ಮನೇಲಿ ಯಾವತ್ತೂ ಮಾಡಲಿಲ್ಲ. ಒಂದು ಹೊತ್ತು ಅಡುಗೆ ಮಾಡಿಕೊಂಡ್ರೆ ಅದನ್ನು 2-3 ಹೊತ್ತು ತಿನ್ಕೋತಾ ಇದ್ದೆ. ಆದರೆ ಇಲ್ಲಿ ಬೆಳಗ್ಗೆ ಎದ್ರೆ ರಾತ್ರಿ ಮಲಗೋವರೆಗೂ ಕೆಲಸ ಆದಷ್ಟು ಕೆಲಸ ಆಗ್ತಿದೆ. ರಶ್ಮಿ ತಾಯಿ ಇದೆಲ್ಲದರಿಂದ ತುಂಬಾ ಬೇಜಾರಾಗಿರ್ತಾಳೆ. ನನಗಾಗ್ತಿರೋ ಈ ಕಷ್ಟದ ಬಗ್ಗೆ ನನ್ನ ಮಗಳಿಗೂ ಏನೂ ಅನ್ನಿಸ್ತಿಲ್ಲ. ಮನೆ ಕೆಲಸದಲ್ಲಿ ನನ್ನಿಂದ ಅವಳಿಗೆ ಸಹಾಯ ಆಗ್ತಿದೆ, ಅವಳಿಗೆ ರೆಸ್ಟ್ ಸಿಗ್ತಿದೆ ಅನ್ನೋ ಕಾರಣಕ್ಕೆ ನನ್ನನ್ನಿಲ್ಲಿ ಇರಿಸ್ಕೊಂಡಿದ್ದಾಳೇನೋ ಅಂತ ನನಗೆ ಅನ್ಸೋಕೆ ಶುರುವಾಗಿದೆ. ಇಲ್ಲ, ಇನ್ನೂ ನಾನಿಲ್ಲಿ ಇರಬಾರ್ದು. ಇವತ್ತು ನಾನು ಇಲ್ಲಿಂದ ಹೋಗಲೇಬೇಕು. ಇಲ್ಲಾಂದರೆ ನನ್ನ ಮಗಳಿಗೆ ಯಾವತ್ತೂ ನನಗೆಷ್ಟು ಕಷ್ಟ ಆಗ್ತಿದೆ, ನನ್ನ ಹತ್ರ ಅವಳಿಗೆ ಎಷ್ಟೆಲ್ಲ ಕೆಲಸ ಮಾಡಿಸ್ತಿದ್ದಾಳೆ ಅನ್ನೋದು ಅರ್ಥನೇ ಆಗಲ್ಲ ಅನಿಸುತ್ತೆ. ಹೀಗೆ ಯೋಚನೆ ಮಾಡಿ ರಶ್ಮಿ ತಾಯಿ ಬೆಳಗ್ಗೆ ಎಲ್ಲರೂ ಹೇಳೋಕ್ಕೂ ಮೊದಲೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಊರಿಗೆ ಹೋಗ್ಬಿಡ್ತಾಳೆ. ರಶ್ಮಿ ಬೆಳಗ್ಗೆ ಎದ್ದು ಕಿಚನಿಗೆ ಬರ್ತಾಳೆ. ಅವಳಿಗಲ್ಲಿ ಅವಳ ತಾಯಿ ಕಾಣಿಸಲ್ಲ. ಇದೇನಿದು ಅಮ್ಮ, ಏನಂದ್ರೆ ಏನೂ ಕಿಚನ್ ಕೆಲಸ ಮಾಡಿಲ್ವಲ್ಲ? ಇವತ್ತು ಪೂರಿ ಸಾಗು ಮಾಡೋಣ ಅಂತ ಹೇಳಿದ್ದೆ, ಆದರೆ ಅಮ್ಮ ಏನೊಂದು ಮಾಡಿಲ್ವಲ್ಲ? ಇಷ್ಟೊತ್ತಿಗಾಗಲೇ ಪೂರಿ ಸಾಗು ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಅನ್ಕೊಂಡು ಬಂದೆ ನಾನು. ಇಲ್ಲಿ ನೋಡಿದ್ರೆ ಏನೂ ಇಲ್ಲ. ರಶ್ಮಿ ಹೋಗಿ ಅತ್ತೆ ಹತ್ರ ವಿಚಾರಿಸ್ತಾಳೆ, ನಿಮ್ಮಮ್ಮ ಬಂದಾಗಿಂದ ಎಲ್ಲ ಕೆಲಸ ನಿಮ್ಮಮ್ಮನ ಮೇಲೆ ಹಾಕಿದ್ಯಾ ನೀನು? ಬೆಳಗ್ಗೆನೂ ಅಷ್ಟೇ 8:30-9 ಗಂಟೆಗೆ ಹೇಳ್ತಿದ್ದೆ, ಯಾಕಂದರೆ ನಿಮ್ಮಮ್ಮ ಎಲ್ಲ ಕೆಲಸನೂ ಮಾಡಿಟ್ಟಿರ್ತಾರೆ ಅಂತ ನೀನು ಆರಾಮಾಗಿ ಮಲಗಿರ್ತಿದ್ದೆ. ಹೀಗಿರ್ಬೇಕಿದ್ರೆ ನಿಮ್ಮಮ್ಮ ಬೆಳಗಿನ ಜಾವನೇ ಎದ್ದು ಊರಿಗೆ ಹೊರಟೋಗಿರೋದು ನಿನಗೆ ಹೇಗೆ ಗೊತ್ತಾಗ್ಬೇಕು ಹೇಳು? ಇದನ್ನು ಕೇಳಿ ರಶ್ಮಿಗೆ ಒಂಥರ ಶಾಕ್ ಆಗುತ್ತೆ. ಯಾಕಂದರೆ ತನ್ನ ತಾಯಿ ತನಗೊಂದು ಮಾತು ಹೇಳ್ದೆ ಈ ರೀತಿ ಮನೆಯಿಂದ ಹೋಗ್ತಾಳೆ ಅಂತ ಅವಳು ಅನ್ಕೊಂಡೇ ಇರಲ್ಲ. ಅಲ್ಲತ್ತೆ ಅಮ್ಮ, ನನಗೊಂದು ಮಾತು ಹೇಳ್ದೆ ಹೇಗೆ ಇಲ್ಲಿಂದ ಹೋಗ್ತಾರೆ? ಏನಮ್ಮ, ಅದೇನಿದ್ರು ನಿನಗೂ ನಿಮ್ಮ ಅಮ್ಮನಿಗೆ ಗೊತ್ತು. ಹೇಗೂ ನಿಮ್ಮಮ್ಮ 15-20 ದಿನ ಇದ್ರಲ್ವಾ ಇಲ್ಲಿ, ಇನ್ನು ಎಷ್ಟು ದಿನ ಇರ್ತಾರೆ ಪಾಪ. ಈಗ ಅದೆಲ್ಲ ಬಿಡು, ಬೇಗ ಹೋಗಿ ತಿಂಡಿ ರೆಡಿ ಮಾಡು. ಈಗಾಗಲೇ ತುಂಬ ತಡ ಆಗಿದೆ. ಇವತ್ತು ಭಾನುವಾರ, ಹಾಗಾಗಿ ಪರವಾಗಿಲ್ಲ ಅಷ್ಟೇ. ಬೇರೆ ದಿನ ಆಗಿದ್ರೆ ಇಷ್ಟೊತ್ತಿಗೆ ದೊಡ್ಡ ಗಲಾಟೆನೇ ಆಗಿರ್ತಾ ಇತ್ತು, ಇಷ್ಟೊತ್ತಾದರೂ ತಿಂಡಿ ಆಗಿಲ್ಲ ಅಂತ. ಸರಿ ಅತ್ತೆ. ರಶ್ಮಿ ಹರಿಬರಿಲಿ ಅಡುಗೆ ಕೆಲಸ, ಮನೆ ಕೆಲಸ, ಮಕ್ಳ ಕೆಲಸ ಎಲ್ಲ ಮಾಡ್ತಾಳೆ. ತುಂಬ ದಿನದ ನಂತರ ಇಷ್ಟೆಲ್ಲ ಕೆಲಸ ಮಾಡಿದ್ರಿಂದ ತುಂಬ ಸುಸ್ತಾಗ್ತಾಳೆ. ಅವಳಿಗೆ ಈಗ ಇಷ್ಟು ದಿನದವರೆಗೂ ತನ್ನ ತಾಯಿ, ಅದು ಈ ವಯಸ್ಸಲ್ಲಿ ಒಬ್ಬಳೇ ಇಷ್ಟೆಲ್ಲ ಕೆಲಸ ಎಷ್ಟು ಕಷ್ಟಪಟ್ಕೊಂಡು ಮಾಡಿರ್ಬೋದು ಅಂತ ಅರ್ಥ ಆಗೋಕೆ ಶುರುವಾಗುತ್ತೆ. ಅವಳು ಹೋಗಿ ತಾಯಿಗೆ ಫೋನ್ ಮಾಡ್ತಾಳೆ. ಆದರೆ ಅವಳು ಕಾಲ್ ರಿಸೀವ್ ಮಾಡಲ್ಲ. ಅಮ್ಮ ಯಾಕೆ ನನ್ನ ಕಾಲ್ ರಿಸೀವ್ ಮಾಡ್ತಿಲ್ಲ? ಇದಕ್ಕೂ ಮೊದಲು ಯಾವತ್ತೂ ಅಮ್ಮ ಈ ರೀತಿ ಮಾಡಿಲ್ಲ. ಖಂಡಿತ ಅಮ್ಮ ನನ್ನ ಮೇಲೆ ಬೇಜಾರಾಗಿದ್ದಾಳೆ, ಅದಕ್ಕೆ ಈ ರೀತಿ ಮಾಡ್ತಿದ್ದಾಳೆ. ರಶ್ಮಿ ಪದೇ ಪದೇ ತನ್ನ ತಾಯಿ ಕಾಲ್ ಮಾಡ್ತಾಳೆ, ಆದರೆ ಅವಳು ಕಾಲ್ ರಿಸೀವೇ ಮಾಡಲ್ಲ. ಇದರಿಂದ ರಶ್ಮಿ ತುಂಬಾ ಯೋಚನೆ ಮಾಡೋಕೆ ಶುರು ಮಾಡ್ತಾಳೆ.
ರಶ್ಮಿ ಈ ವಿಷಯನೆಲ್ಲ ಗಂಡನ ಹತ್ರ ಬಂದು ಮಾತಾಡ್ತಾಳೆ. ಗಂಡ ಹೆಂಡತಿ ಇಬ್ರು ರಶ್ಮಿ ತಾಯಿ ಮನೆಗೆ ಹೊರಟು ನಿಲ್ತಾರೆ. ರಶ್ಮಿ ಗಂಡನ ಜೊತೆ ತನ್ನ ತಾಯಿ ಮನೆಗೆ ಬಂದು ನೋಡ್ತಾಳೆ. ಅವಳಮ್ಮ ಆರಾಮಾಗಿ ಟೀ ಕುಡ್ಕೊಂಡು ಕೂತಿರ್ತಾಳೆ. ಅಮ್ಮ, ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀನಿ, ನೀನ್ ನೋಡಿದ್ರೆ ಇಲ್ಲಿ ಆರಾಮಾಗಿ ಟೀ ಕುಡ್ಕೊಂಡು ಕೂತಿದ್ಯಲ್ಲ, ನಿನಗೆ ಏನಾಯ್ತೋ ಏನು ಅಂತ ನನ್ನ ಗಂಡನ ಕರ್ಕೊಂಡು ಓಡ್ ಬಂದಿದ್ದೀನಿ ಇಲ್ಲಿವರೆಗೂ. ನೀನ್ ನೋಡಿದ್ರೆ ಆರಾಮಾಗಿ ಕೂತಿದ್ಯಪ್ಪ. ಅದೆಲ್ಲ ಬಿಡು, ಮನೇಲಿ ಒಂದು ಮಾತು ಹೇಳ್ದೆ ಈ ರೀತಿ ಹೊರಟು ಬಂದಿದ್ಯಲ್ಲಮ್ಮ. ನಿನ್ ಪ್ರಕಾರ ಮತ್ತೆ ಏನ್ ಮಾಡ್ಬೇಕಿತ್ತು ನಾನು? ನಿಮ್ಮೆಲ್ಲರ ಮೇಲಿರೋ ಪ್ರೀತಿಯಿಂದ ನಿಮ್ಮ ಜೊತೆ ಖುಷಿಯಾಗಿ ಪ್ರೀತಿಯಿಂದ ಒಂದು ಸ್ವಲ್ಪ ಸಮಯ ಕಳಿಬೇಕು ಅಂತ ಅಲ್ಲಿಗೆ ಬಂದಿದ್ನೇ ಹೊರತು ಮನೆ ಕೆಲಸದವಳಾಗಿರಕ್ಕಲ್ಲ. ಅಮ್ಮ, ನೀನು ಏನು ಹೇಳ್ತಿದ್ಯಾ? ನಾನು ಯಾಕಮ್ಮ ನೀನು ನಮ್ಮನೇಲಿ ಮನೆ ಕೆಲಸದವಳ ಥರ ಇರಬೇಕು ಅಂತ ಅನ್ಕೋತೀನಿ? ನಿನ್ನ ಜೊತೆ ನಾನು ಪ್ರೀತಿಯಿಂದನೇ ಇದ್ನಲ್ಲ, ನಿನ್ನಲ್ಲಿ ನಾನು ಮನೆ ಕೆಲಸದವಳ ಥರ ನೋಡಿದ್ದೀನಿ. ನೋಡು ರಶ್ಮಿ, ನೀನು ಬಾಯ್ ಬಿಟ್ಟು ಹೇಳಲಿಲ್ಲ ಆದ್ರೂ ನಿಮ್ಮ ಮನೆ ಎಲ್ಲ ಕೆಲಸನೂ ನೀನು ನನ್ನ ಮೇಲೆ ಹಾಕಿದ್ದೆ. ನೀನು ನನ್ನ ಹತ್ರ ಫೋನಲ್ಲಿ ಏನು ಹೇಳ್ತಿದ್ದೆ? ನಿನಗಲ್ಲಿ ತುಂಬ ಕೆಲಸ ಆಗ್ತಿದೆ, ಎಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದೆ ತಾನೆ. ನಾನು ಬಂದರೆ ನಿನಗೊಂದು ಸ್ವಲ್ಪ ಸಹಾಯ ಆಗ್ಬೋದು ಅಂತ ನಾನು ಅನ್ಕೊಂಡೆ. ಆದರೆ ನೀನು ಏನು ಮಾಡಿದೆ? ಇಡೀ ಮನೆ ಕೆಲಸನ ನನ್ನ ಮೇಲೆ ಬಿಟ್ಬಿಟ್ಟು ನೀನು ಆರಾಮಾಗಿರೋಕ್ಕೆ ಶುರು ಮಾಡಿದೆ. ವಯಸ್ಸಾಗಿರೋ ನಮ್ಮಮ್ಮ ಇಷ್ಟೊಂದು ಕೆಲಸ ಒಬ್ಳೆ ಹೇಗೆ ಮಾಡ್ತಾಳೆ, ಅವಳಿಗೆ ಕಷ್ಟ ಆಗತ್ತೆ ಅನ್ನೋದು ನಿನಗೆ ಸ್ವಲ್ಪನೂ ಏನೂ ಅನ್ನಿಸ್ಲಿಲ್ಲ. ನನಗೆ ಗೊತ್ತಮ್ಮ, ನಾನು ಊರಿಗೆ ಹೋಗ್ತೀನಿ ಅಂದಾಗ ನಾನು ಹೋದರೆ ಎಲ್ಲ ಕೆಲಸ ನಿನ್ನ ತಲೆ ಮೇಲೆ ಬೀಳತ್ತೆ ಅಂತ ಯೋಚನೆ ಮಾಡಿನೇ ನೀನು ನನ್ನನ್ನು ಇನ್ನೂ ಸ್ವಲ್ಪ ದಿನ ಇರು ಅಂತ ಹೇಳಿದ್ದು ಅಂತ ನನಗೆ ಚೆನ್ನಾಗಿ ಅರ್ಥ ಆಯಿತು. ತಾಯಿ ಮಾತು ಕೇಳಿ ರಶ್ಮಿಗೆ ತುಂಬಾ ಬೇಜಾರಾಗುತ್ತೆ, ಮುಜುಗರ ಆಗುತ್ತೆ. ತನ್ನ ತಾಯಿನೂ ಒಬ್ಳು ಮನುಷ್ಯಳು. ತನ್ನ ತಾಯಿ ಎಲ್ಲರ ಜೊತೆ ಪ್ರೀತಿಯಿಂದ ಖುಷಿಯಾಗಿದ್ದು ಸಾಧ್ಯ ಆದಷ್ಟು ನನಗೆ ಸಹಾಯ ಮಾಡೋಣ ಅಂತ ಬಂದಿದ್ಲೇ ಹೊರತು ಇಡೀ ಮನೆ ಕೆಲಸನ ತಾನೊಬ್ಬಳೇ ಮಾಡೋದಿಕ್ಕಲ್ಲ. ಆದರೆ ತಾನು ತಾಯಿ ಮನೆಗೆ ಬಂದಾಗ ಎಲ್ಲ ಕೆಲಸನೂ ಅವಳ ಹತ್ರನೇ ಮಾಡಿಸ್ಕೊಂಡು ತಾನು ಆರಾಮಾಗಿದ್ದು ತಾಯಿ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಲಿಲ್ಲ ಅನ್ನೋದು ಅವಳಿಗೆ ಈಗ ಅರ್ಥ ಆಗುತ್ತೆ. ಅಮ್ಮ, ನೀನು ಹೇಳಿದ ನಿಜ. ನಿನಗಲ್ಲಿ ನಿನ್ನ ಮನೆ ಕೆಲಸದವಳು ಅನಿಸೋಷ್ಟು ನಾನು ನಿನ್ನ ಹತ್ರ ಕೆಲಸ ಮಾಡಿಸ್ಕೊಂಡ್ಬಿಟ್ಟೆ. ನನ್ನಿಂದ ತಪ್ಪಾಯ್ತಮ್ಮ. ನಾನು ನಡ್ಕೊಂಡಿದ್ದ ರೀತಿಯಿಂದ ನಿನಗೆ ಎಷ್ಟು ಕಷ್ಟ ಆಗ್ತಿದೆ, ಎಷ್ಟು ಬೇಜಾರಾಗ್ತಿದೆ, ಇದು ಯಾವುದ್ರ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ. ಏನೋ ನಿನ್ನ ಹತ್ರ ಒಂದು ಸ್ವಲ್ಪ ಕೆಲಸದಲ್ಲಿ ಸಹಾಯ ಮಾಡಿಸ್ಕೊಂಡಿದ್ರೆ ಪರವಾಗಿಲ್ಲಾಗಿತ್ತು. ಆದರೆ ಎಲ್ಲ ಕೆಲಸ ನಿನ್ನ ಮೇಲೆ ಬಿಟ್ಬಿಟ್ಟು ನಾನು ಆರಾಮಾಗಿದ್ಬಿಟ್ಟೆ. ನಿನ್ನ ಆರೋಗ್ಯದ ಬಗ್ಗೆನೂ ನಾನು ಯೋಚನೆ ಮಾಡಲಿಲ್ಲ. ನನ್ನ ಕ್ಷಮಿಸ್ಬಿಡಮ್ಮ. ಹೋಗಲಿ ಬಿಡಮ್ಮ. ಇಷ್ಟೇ ಆದರೂ ನಾನು ನಿನ್ನ ತಾಯಿ ಆದವಳು ಮಕ್ಕಳ ಮೇಲೆ ಎಷ್ಟೊತ್ತು ಅಂತ ಕೋಪ ಮಾಡ್ಕೊಂಡಿರೋಕ್ಕೆ ಸಾಧ್ಯ ಅಲ್ವಾ? ಆದರೆ ನೋಡಮ್ಮ, ಇನ್ಮೇಲೆ ನಾನು ನಿಮ್ಮ ಮನೆಗೆ ಏನಾದರೂ ಬರಲೇಬೇಕಾದಂಥ ಫಂಕ್ಷನ್ನು ಏನೋ ಸಮಯ ಸಂದರ್ಭ ಇದ್ದಾಗ ಮಾತ್ರ ಬರ್ತೀನಿ. ಜಾಸ್ತಿ ದಿನ ಎಲ್ಲ ಇರೋಕ್ಕೆ ಮಾತ್ರ ಬರಲ್ಲ. ಅಮ್ಮ, ಹಾಗೆ ಹೇಳ್ಬೇಡಮ್ಮ. ಅದು ಹಾಗಲ್ಲ ಮಗಳೇ. ತಾಯಿ ಆದಳು ಮಗಳ ಗಂಡನ ಮನೆಗೆ ಬಂದು ತುಂಬ ದಿನ ಇರೋದು ಅಷ್ಟು ಸರಿ ಕಾಣಿಸಲ್ಲ. ಆದಷ್ಟು ನಿನಗೆ ಸಮಯ ಸಿಕ್ಕಾಗಲೆಲ್ಲ ಇಲ್ಲಿಗೆ ಬಂದು ಹೋಗು, ಆಯಿತಾ? ರಶ್ಮಿಗೀಗ ತನ್ನ ತಪ್ಪಿನ ಅರಿವಾಗಿರತ್ತೆ. ತಾಯಿನ ನಡೆಸ್ಕೊಂಡಿರೋ ರೀತಿ ಬಗ್ಗೆ ಬೇಸರ ಆಗಿರತ್ತೆ. ಆಯ್ತಮ್ಮ, ಆದರೆ ನನ್ನನ್ನು ಕ್ಷಮಿಸ್ಬಿಡು. ನನಗೆ ಅಮ್ಮನ ನೋಡಿದ ತಕ್ಷಣ ಅಮ್ಮ ಅಲ್ಲ ಬಿಡು, ಮಾಡ್ಕೊಳ್ತಾಳೆ, ನಾನು ಆರಾಮಾಗಿದ್ರಾಯ್ತು, ಈ ಥರ ಯೋಚನೆ ಬಂದ್ಬಿಡ್ತು ಅಂತ ಅನಿಸುತ್ತೆ. ಆದರೆ ಅಮ್ಮನಿಗೂ ಈಗ ವಯಸ್ಸಾಗಿದೆ, ಅಮ್ಮನಿಗೆ ರೆಸ್ಟ್ ಬೇಕು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ. ಹೋಗಲಿ ಬಿಡಮ್ಮ, ಬೇಜಾರು ಮಾಡ್ಕೋಬೇಡ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.